ಜೆಡಿಎಸ್ ಪರಸ್ಪರ 30 ವರ್ಷ ಹೊಡೆದಾಡಿದ್ದಾರೆ. ಏಕಾಏಕಿ ಒಂದೇ ಸರಿ ಒಂದಾಗಿ ಅಂತ ಹೇಳಿದ್ರೆ ಅದು ಕಷ್ಟವಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಭೆಯ ನಂತರದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇದುವರೆಗೂ ಅಂದ್ರೆ 30 ವರ್ಷ ಪರಸ್ಪರ ಹೊಡೆದಾಡಿದ್ದೀವಿ. ಈಗ ಒಂದೇ ಸಾರಿ ಒಂದಾಗ್ಬಿಡಿ ಅಂತ ಹೇಳಿದ್ರೆ ಅದು ಕಷ್ಟ ಆಗುತ್ತೆ. ಕಾರ್ಯಕರ್ತರು ಒಂದೇ ಸರಿ ಒಂದಾಗಬೇಕು ಅಂದ್ರೆ ಅವರಿಗೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಮಾತನ್ನ ಬೆಂಗಳೂರಿನಲ್ಲಿ ಸಭೆಯ ನಂತರದಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಮಂಡ್ಯ ನಮ್ಮ ಲೀಡರ್ಗಳು ಅವರೆಲ್ಲ ಪ್ರಜ್ಞೆ ಇದೆ, ಬುದ್ಧಿವಂತಿಕೆ ಇದೆ, ಎಲ್ಲ ಸೇರಿ ಒಗ್ಗಟ್ಟಿನ ಕೆಲಸ ಮಾಡ್ತಾರೆ. ಅವರೆಲ್ಲ ನಮ್ಮ ಫ್ರೆಂಡ್ಸ್. ಕಾರ್ಯಕರ್ತರಿಗೆ ಖಂಡಿತ ಹೊಡೆದಾಡಿದೀವಿ 30 ವರ್ಷ 40 ವರ್ಷ. ಏಕದಮ್ ಕಾರ್ಯಕರ್ತರು ಒಗ್ಗಟ್ಟಾಗೋದು ಕಷ್ಟ ಇದೆ. ಆದರೂ ಅವ್ರಿಗೆಲ್ಲರೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಲೀಡರ್ಸ್ಗೆ. ಇದು ದೇಶಕ್ಕೋಸ್ಕರ, ಪಕ್ಷಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ನಾವೆಲ್ಲ ಮರಿಬೇಕು ಅಂತ ಎಲ್ಲರೂ ಒಗ್ಗಟ್ಟಿನಿಂದ ಎಲೆಕ್ಷನ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ. ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಒಂದ್ ಕಡೆಯಲ್ಲಿ ಇವತ್ತಿನ ಸಭೆ ಫೈನಲ್ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಮುಖಂಡರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಿದ್ರು ಕೂಡ ಮತ್ತೆ 12ನೇ ತಾರೀಕಿಗೆ ಇನ್ನೊಂದು ಸಭೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಏನೇನಾಗಬಹುದು? ಯಾರೆಲ್ಲ ಇದ್ದಾರೆ ಇವತ್ತಿನ ಸಭೆಯಲ್ಲಿ? ಪ್ರತಿಮಾ, ಮಂಡ್ಯದಲ್ಲಿ ಒಂದು ಕಾಂಗ್ರೆಸ್ ಮುಖಂಡರ ನಡೆ, ಹಿರಿಯ ಕಾಂಗ್ರೆಸ್ ಮುಖಂಡರ ಒಂದು ದೊಡ್ಡ ತಲೆನೋವಿಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು. ಮಂಡ್ಯದಲ್ಲಿ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಆದಷ್ಟು ಬೇಗ ನಾವು ಬಗೆಹರಿಸ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ಹೇಳಿದ್ರು. ಅಂದ್ರೆ ಖಾಸಗಿ ಹೋಟೆಲ್ ನಡೆದಿರತಕ್ಕಂತಹ ಒಂದು ಏನ್ ಹಿರಿಯ ಮುಖಂಡರ ಸಭೆ ಏನಿತ್ತು, ಆ ಸಭೆಯಲ್ಲೂ ಕೂಡ ಒಂದು ಮಂಡ್ಯದ ಒಂದು ಕಾಂಗ್ರೆಸ್ ಮುಖಂಡರ ನಡೆಯೇ ಒಂದು ದೊಡ್ಡ ಸದ್ದು ಮಾಡಿದೆ ಅಂತ ಹೇಳ್ಬೋದು. ಆದಷ್ಟು ಬೇಗ ಮಂಡ್ಯದ ಕಾಂಗ್ರೆಸ್ ನಾಯಕರ ನಡೆಯೇನಿದೆ, ಆ ನಡೆಗೆ ಒಂದು ಬ್ರೇಕ್ ಹಾಕಿ ಅವರು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವಂತೆ ಅವರ ಮನವೊಲಿಸುವಲ್ಲಿ ನೀವು ಗೆಲ್ಲಬೇಕು ಅಂತಕ್ಕಂಥ ಒಂದು ಸೂಚನೆ ಕೂಡ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಕೂಡ ಈ ಸಭೆಯ ಬಳಿಕ ಮತ್ತೆ ನಾನು ಮಂಡ್ಯ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಮಾಡ್ತಾ ಇದ್ದೀನಿ, ಆ ಸಭೆಯಲ್ಲಿ ಅವರು ಮನವೊಲಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಅವರ ನಿವಾಸಕ್ಕೆ ಬಂದಿದ್ರು. ಇದೀಗ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಮಂಡ್ಯ ಕಾಂಗ್ರೆಸ್ ಮುಖಂಡರ ಒಂದು ಸಭೆ ಆರಂಭವಾಗಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಕೊಡ್ತಕ್ಕಂಥ ಕೆಲವೊಂದಿಷ್ಟು ಸೂಚನೆಗಳೇನೆಂದ್ರೆ, ಇದು ಹೈಕಮಾಂಡ್ ತೀರ್ಮಾನದಿಂದಾಗಿ ನಾವು ಮೈತ್ರಿಯನ್ನ ಮಾಡಿಕೊಂಡಿದ್ದೇವೆ, ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕಣದಲ್ಲಿದ್ದಾರೆ, ಹೀಗಾಗಿ ನೀವೆಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಮೈತ್ರಿ ಅಭ್ಯರ್ಥಿಯ ಪರವಾಗಿ ನಿಲ್ಲಬೇಕು ಮತ್ತು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ಪಕ್ಷೇತರ ಅಭ್ಯರ್ಥಿ ಆಗಿರತಕ್ಕಂತಹ ಸುಮಲತಾ ಅವರ ಪರವಾಗಿನೇ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಬ್ರೇಕ್ ಹಾಕಬೇಕು ಅಂತಕ್ಕಂಥ ಒಂದು ಸೂಚನೆ ಕೂಡ ಇಲ್ಲಿ ಕೊಡೋರಿದ್ದಾರೆ. ಹೀಗಾಗಿ 12ನೇ ತಾರೀಕು ದೇವೇಗೌಡರು ಮತ್ತು ನಾನು ಜಂಟಿಯಾಗಿ ಪ್ರಚಾರ ಸಮಾವೇಶಗಳನ್ನು ಕೂಡ ನಾವು ಮಾಡ್ತೇವೆ, ಆ ಸಭೆಯಲ್ಲಿ ನೀವು ಪಾಲ್ಗೊಳ್ಳಬೇಕು. ಪಾಲ್ಗೊಳ್ಳೋದ್ರ ಮೂಲಕ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿರತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಅಂದ್ರೆ ಇಡೀ ಮಂಡ್ಯ ಜಿಲ್ಲೆ ಇರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ಮೈತ್ರಿ ಅಭ್ಯರ್ಥಿ ಪರವಾಗಿದ್ದೇವೆ, ಮೈತ್ರಿ ಅಭ್ಯರ್ಥಿಗೆ ನೀವು ಮತ ಹಾಕಬೇಕು ಅಂತಕ್ಕಂಥ ಸಂದೇಶವನ್ನ ಆ ಒಂದು 12ನೇ ತಾರೀಕು ನಡೀತಾ ಇರತಕ್ಕಂಥ ಸಮಾವೇಶದ ಮೂಲಕ ರವಾನೆ ಮಾಡಬೇಕು. ಅದಕ್ಕೆ ನೀವು ರೆಡಿ ಆಗಿರಿ ಅಂತಕ್ಕಂಥ ಸೂಚನೆಯನ್ನ ಈ ಒಂದು ಸಭೆಯಲ್ಲಿ ಕೊಡೋರಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯ ಕಾಂಗ್ರೆಸ್ ಮುಖಂಡರು ಚಲೋರೆ ಸ್ವಾಮಿ ಆಗಿರಬಹುದು, ರಮೇಶ್ ಬಂಡಿ ಸಿದ್ದೇಗೌಡರು ಆಗಿರಬಹುದು, ನರೇಂದ್ರ ಸ್ವಾಮಿ ಆಗಿರಬಹುದು, ಇವರಿಗೆ ಆಪ್ತ ಆಗಿರತಕ್ಕಂತಹ ಸಚಿವ ಜಮೀರ್ ಅಹಮದ್ ಕೂಡ ಈ ಸಭೆಗೆ ಸಿದ್ದರಾಮಯ್ಯನವರು ಕರೆಸಿಕೊಂಡಿದ್ದಾರೆ. ಹೀಗಾಗಿ ಜಮೀರ್ ಅಹಮದ್ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಜಮೀರ್ ಅಹಮದ್ ಮೂಲಕವಾದರೂ ಕೂಡ ಇವರು ಮನವೊಲಿಸಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ವಿಚಾರ ಕೂಡ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಹೀಗೆ ಇದೀಗ ಸಿದ್ದರಾಮಯ್ಯ ನಿವಾಸದಲ್ಲಿ ಏನು ಭೋಜನ ಕೂಟದ ನೆಪದಲ್ಲೇ ಒಂದು ಸಭೆ ಆರಂಭವಾಗಿದೆ. ಈ ಸಭೆಯಲ್ಲಿ ಮಂಡ್ಯ ಒಂದು ಕಾಂಗ್ರೆಸ್ ಮುಖಂಡರನ್ನ ಮನವೊಲಿಸತಕ್ಕಂಥ ಸಾಧ್ಯತೆ ಇದೆ. ಮನವೊಲಿಸದೇ ಇದ್ದಲ್ಲಿ ಮತ್ತಷ್ಟು ಬಿಕ್ಕಟ್ಟು ಬಿಗಡಾಯಿಸುತ್ತೆ, ಮತ್ತಷ್ಟು ಮಂಡ್ಯದ ಕಾಂಗ್ರೆಸ್ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಹೀಗಾಗಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ಹೈಕಮಾಂಡ್ ಕೈಗೊಳ್ಳಬೇಕಾಗತ್ತೆ. ಪ್ರತಿಮಾ, ಓಕೆ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.